ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ನಾವಿವಾಗ ಸೇಂಟ್ ಪೀಟರ್ಸ್ಬರ್ಗಿಂದ ಫ್ಲೈಟ್ ತಗೊಂಡು ಮಾಸ್ಕೋಗೆ ಬಂದಿದ್ದೇವೆ. ಸೊ ಮಾಸ್ಕೋ ನಮ್ಮ ಟ್ರಿಪ್ನ ಲಾಸ್ಟ್ ಡೆಸ್ಟಿನೇಷನ್. ಕೆಲವೇ ದಿನಗಳು ಉಳ್ಕೊಂಡಿವೆ ಈ ಟ್ರಿಪ್ ಮುಗಿಲಿಕ್ಕೆ. ಸೊ ಬನ್ನಿ ಮಾಸ್ಕೋ ಸುತ್ತಾಡೋಣ. ಇವಾಗ ಮನೆಗೆ ಹೋಗ್ತಾ ಇದ್ದೇವೆ ಗಾಡಿ ಬುಕ್ ಮಾಡಿ. ಈ ಫ್ಲ್ಯಾಟ್ ನೋಡಿ ಎಷ್ಟು ಸ್ಪೇಷಿಯಸ್ ಇದೆ ಅಲ್ಲ. ಸೇಂಟ್ ಪೀಟರ್ಸ್ಬರ್ಗ್ನ ಆ ಚಿಕ್ಕ ಮನೆಯಲ್ಲಿ ಬಂದ ನಂತರ ಯಾವುದೇ ಮನೆಗೆ ಹೋದರೂ ದೊಡ್ಡದೇ ಅಂತ ಅನ್ಸುತ್ತೆ. ಬಟ್ ಲಿಟ್ರಲಿ ಈ ಮನೆ ಅಂತೂ ತುಂಬಾ ಜಾಸ್ತಿನೇ ದೊಡ್ಡದಿದೆ. ರಷ್ಯಾದಲ್ಲಿ ಇಂಥ ಮನೆ ಸಿಕ್ಕೋದು ತುಂಬಾ ಡಿಫಿಕಲ್ಟ್. ಜಸ್ಟ್ ಪ್ರಾಪರ್ಟಿ ಅಷ್ಟೇ ಅಲ್ಲ, ಇದರ ಲೊಕೇಶನ್ ಕೂಡ ತುಂಬಾ ಚೆನ್ನಾಗಿದೆ. ರೆಡ್ ಸ್ಕ್ವೇರಿಂದ ಜಸ್ಟ್ 2 minutes ವಾಕಿಂಗ್ ಡಿಸ್ಟೆನ್ಸಲ್ಲಿದೆ ಈ ಪ್ರಾಪರ್ಟಿ. ಲೊಕೇಶನ್ ಮತ್ತು ಮನೆ ಎರಡು ಬೆಸ್ಟ್. ಹೊರಗಡೆ ಕಾಲಿಟ್ರೆ ರೆಡ್ ಸ್ಕ್ವೇರ್ ಒಳಗೆ ಇರ್ತವೆ. ಫ್ರೆಶ್ ಆಗಿ ಸ್ವಲ್ಪ ವಿಶ್ರಾಂತಿ ತಗೊಂಡು ನಾವಿವಾಗ ಹೊರಗಡೆ ಬಂದಿದ್ದೇವೆ. ಹೇಳಬೇಕಂದ್ರೆ ಸೇಂಟ್ ಪೀಟರ್ಸ್ಬರ್ಗ್ ಮತ್ತು ಮಾಸ್ಕೋ ನಡುವಿನ ವೈಬ್ನಲ್ಲಿ ತುಂಬಾ ವ್ಯತ್ಯಾಸ ಇದೆ. ಸೇಂಟ್ ಪೀಟರ್ಸ್ಬರ್ಗ್ ಸ್ವಲ್ಪ ಶಾಂತ, ರಾಯಲ್ ಮತ್ತು ಆರ್ಟಿಸ್ಟಿಕ್ ಫೀಲ್ ಕೊಡ್ತದೆ. ಕಾಲುವೆಗಳು, ಹಳೆಯ ಕಟ್ಟಡಗಳು, ಸ್ಲೋ ಲೈಫ್. ಆದರೆ ಮಾಸ್ಕೋ ಒಂದು ಫುಲ್ ಫಾಸ್ಟ್ ಪೇಸ್ಡ್ ನಗರ. ಎತ್ತರದ ಕಟ್ಟಡಗಳು, ಬ್ಯುಸಿ ರಸ್ತೆ, ಎನರ್ಜಿ ಇದೆ ಎಲ್ಲ ಕಡೆ. ನಾನು ಈಗಾಗಲೇ ಹೇಳಿದ ಹಾಗೆ ನಾವು ರೆಡ್ ಸ್ಕ್ವೇರ್ನಿಂದ ಕೇವಲ 2 ನಿಮಿಷ ವಾಕಿಂಗ್ ಡಿಸ್ಟೆನ್ಸ್ನಲ್ಲಿ ಇದ್ದೇವೆ. ನೋಡಿ, ನಾವು ಈಗಾಗಲೇ ರೆಡ್ ಸ್ಕ್ವೇರ್ ತಲುಪಿದ್ದೇವೆ. ರೆಡ್ ಸ್ಕ್ವೇರ್ನಲ್ಲಿ ನೋಡ್ಲಿಕ್ಕೆ ತುಂಬಾ ಇದೆ. ಇತಿಹಾಸ, ಲ್ಯಾಂಡ್ ಮಾರ್ಕ್, ಮ್ಯೂಸಿಯಮ್ಸ್. ಆದರೆ ಅವನ್ನೆಲ್ಲ ನಾವು ಆಮೇಲೆ ಡೀಟೇಲಲ್ಲಿ ಕವರ್ ಮಾಡೋಣ. ಇವಾಗ ಸದ್ಯಕ್ಕೆ ನಾವು ಇಲ್ಲಿನ ತುಂಬಾ ಪ್ರಸಿದ್ಧವಾಗಿರೋ ಗುಮ್ ಮಾಲ್ಗೆ ಹೋಗೋಣ. ಗುಮ್ ಮಾಲ್ ರಷ್ಯಾದ ಐಕಾನಿಕ್ ಶಾಪಿಂಗ್ ಮಾಲ್ಸಲ್ಲಿ ಒಂದು. ರೆಡ್ ಸ್ಕ್ವೇರ್ನ ಆಪೋಸಿಟಲ್ಲೇ ಇದೆ. ಇದು ಕೇವಲ ಶಾಪಿಂಗಾಗಿ ಮಾತ್ರ ಅಲ್ಲ, ಇದರ ಗ್ಲಾಸ್ ರೂಫ್, ಕ್ಲಾಸಿಕ್ ಇಂಟೀರಿಯರ್ ಮತ್ತು ಲಕ್ಷರಿ ಫೀಲ್ಗಾಗಿ ಕೂಡ ಫೇಮಸ್. ಇಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್, ಬ್ಯೂಟಿಫುಲ್ ಕ್ಯಾಫೇಸ್, ಫೇಮಸ್ ರಷ್ಯನ್ ಐಸ್ ಕ್ರೀಮ್ ಮತ್ತು ಒಂದು ಟೋಟಲ್ ರಾಯಲ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ನಿಮಗೆ ಶಾಪಿಂಗ್ ಮಾಡಬೇಕಾಗಿಲ್ಲ ಅಂದರೂ ಕೂಡ ಗುಮ್ ಮಾಲ್ ಒಳಗೆ ಹೋಗಿ ನೋಡೋದು ಟೋಟಲಿ ವರ್ತ್ ಇಟ್.
ಗುಮ್ಮಲ್ ಒಳಗಡೆನೆ ನಮಗೊಂದು ಸ್ಟೋಲೋವಾಯ ಸಿಕ್ತು. ಸ್ಟೋಲೋವಾಯ ನಂಬರ್ 57 ಅಂತ ಹೆಸರು ಇದರದ್ದು. ಇಲ್ಲಿ ಸುಮಾರೆಲ್ಲ ಐಟಮ್ಸ್ ಆಲ್ರೆಡಿ ಖಾಲಿಯಾಗಿತ್ತು, ಆದರೂ ನಾವು ನೋಡೋಣ ಅಂತ ಬಂದ್ವಿ. ಒಂದಷ್ಟು ಐಟಮ್ ಆರ್ಡರ್ ಮಾಡಿದ್ವಿ. ಬಟ್ ಯಾಕೆ ಆರ್ಡರ್ ಮಾಡಿದ್ವಿ ಅಂತ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂತ ಹೇಳಿದರೆ ಟೇಸ್ಟ್ ಚೆನ್ನಾಗಿಲ್ಲ, ಅದ್ರ ಜೊತೆಗೆ ತುಂಬಾ ಎಕ್ಸ್ಪೆನ್ಸಿವ್. ಹೊರಗಡೆ ಸ್ಟೋಲೋವಾಯ ಎಷ್ಟು ಚೀಪ್ ಇದೆಯೋ ಅಷ್ಟೇ ಇಲ್ಲಿನ ಸ್ಟೋಲೋವಾಯ ಎಕ್ಸ್ಪೆನ್ಸಿವ್ ಆಗಿದೆ. ಅದ್ರ ಜೊತೆಗೆ ಟೇಸ್ಟು ಚೆನ್ನಾಗಿಲ್ಲ. ಬಟ್ ಅಷ್ಟು ದುಡ್ಡು ಕೊಟ್ಟಿದ್ದೀವಲ್ಲ, ವೇಸ್ಟ್ ಮಾಡಬಾರ್ದು ಫುಡ್ಡು ಅಂಥೇಳಿ ಅದನ್ನು ಖಾಲಿ ಮಾಡಿಬಿಟ್ಟು ಈಗ ಹೊರಡ್ತಿದ್ದೇವೆ ಇಲ್ಲಿಂದ. ಇದು ನಿಕೋಲ್ಸ್ಕಾಯ ಪೆಡೆಸ್ಟ್ರಿಯನ್ ಸ್ಟ್ರೀಟ್. ಇದು ರೆಡ್ ಸ್ಕ್ವೇರ್ ಮತ್ತು ಲುಬಿಯಾಂಕಾ ಸ್ಕ್ವೇರನ್ನು ಕನೆಕ್ಟ್ ಮಾಡ್ತದೆ. ಇಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ನೀವು ಬಂದರೆ ಈ ಸ್ಟ್ರೀಟ್ ತುಂಬಾ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಆಗಿರ್ತದೆ. ಇವಾಗಲೂ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇವತ್ತು ನಾವು ಈ ಸ್ಟ್ರೀಟಲ್ಲಿ ಟೈಮ್ ಪಾಸ್ ಮಾಡೋದಿಲ್ಲ, ನಾಳೆ ಈಚೆಗೆ ಬರ್ತೇವಲ್ಲ ಆವಾಗ ಹೋಗೋಣ. ತಲುಪಿಟ್ವಿ ನಾವು ಮನೆಗೆ. ಇಲ್ಲಿ ನೋಡಿ ನಮ್ಮ ಬ್ಯಾಲ್ಕನಿಂದ ಎಷ್ಟು ಚೆನ್ನಾಗಿ ವ್ಯೂ ಇದಲ್ಲ. ಇವತ್ತು ಟ್ರಾವೆಲ್ ಡೇ ಆದ್ದರಿಂದ ವಿಡಿಯೋ ಸ್ವಲ್ಪ ಚಿಕ್ಕದಾಗಿದೆ. ನಾಳೆ ನಾನು ನಿಮ್ಮನ್ನು ಮಾಸ್ಕೋ ಸುತ್ತಾಡ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್.